ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ನಮ್ಮ ಅಕ್ಕನ ಮನೆಗೆ ಹೋಗಬೇಕಿತ್ತು. ಅಮ್ಮನ ಮನೆಗೆ ನಾನು ನೈಟೇ ಬಂದುಬಿಟ್ಟಿದ್ದೆ. ಹಾಗಾಗಿ ಇವಾಗ ಸ್ನಾನ ಮಾಡ್ಕೊಂಬಂದೆ. ನನ್ನ ಮಗಳು ಇನ್ನೂ ಮಲ್ಕೊಂಡಿದ್ದಾಳೆ, ಸ್ವಲ್ಪ ತಿಂಡಿ ಮಾಡಿ. ಹಾಗಾಗಿ ನಾನು ಅವಳು ಎದ್ದೇಳೋಷ್ಟರಲ್ಲಿ ಫುಲ್ಲು ರೆಡಿ ಆಗಿಬಿಡ್ತೀನಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಏನು ಅಂದ್ಕೊಂಡಿದ್ರು ಎಲ್ರಿಗೂ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡ್ತಾ ಇದ್ದೀರಲ್ಲ, ಫೇರ್ ಆ್ಯಂಡ್ ಲವ್ಲಿ ಹಾಕ್ಕೊಂಡು ಸಿಂಪಲಾಗಿ ಒಂದು ಮೇಕಪ್ ಮಾಡಿಕೊಂಡೆ. ಈ ಸ್ಯಾರಿ ತೊಗೊಂಬಂದಿದ್ದೆ ನಾನು ಬ್ಯಾಂಗ್ಳೂರಿಂದ, ನಮ್ಮ ಮನೆಯಿಂದ. ಹಾಗಾಗಿ ಹಾಕ್ಕೊಂಡೆ. ಇದು ಮೀಶೋದಲ್ಲಿ ಆನ್ಲೈನಿಂದ ತರಿಸ್ಕೊಂಡಿದ್ದು ನಾನು. ಒಂಥರ ಚೌಕರ್ ಥರ. ನನಗೆ ತುಂಬ ಇಷ್ಟ ಆಗಿ ತರಿಸ್ಕೊಂಡಿದ್ದೆ, ಬಟ್ ಹಾಕ್ಕೊಳ್ಳೋಕ್ಕೆ ಆಗಿರಲಿಲ್ಲ. ಹಾಕ್ಕೊಂಡು ಸಿಂಪಲಾಗಿ ರೆಡಿಯಾಗಿ ನಾನು ನಮ್ಮ ಅಕ್ಕನ ಮನೆಗೆ ಹೋದೆ. ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿ ಮಾಡಿದ್ಲು ಪೂಜೆ ಮಾತ್ರ. ಪೂಜೆ ಮಾಡಿ ಸ್ವಲ್ಪ ತುಂಬ ಇಂಪಾರ್ಟೆಂಟ್ ಇರೋರಿಗೆ, ಹತ್ತಿರದಲ್ಲಿರೋರಿಗೆ ಸ್ವಲ್ಪ ಕರೆದು ಅಡುಗೆ ಮಾಡಿ ಊಟ ಹಾಕಿದ್ರು. ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿ ಮಾಡಿದ್ಲು ಅಂತಲೇ ಹೇಳ್ಬೋದು. ಅಷ್ಟು ಜಾಗದಲ್ಲಿ ಅಷ್ಟು ನೀಟಾಗಿ ಕೂರಿಸಿ ನೀಟಾಗಿ ಮಾಡಿದ್ಲು. ಈ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಬರುತ್ತಲ್ಲ, ಆ ಬೆಟ್ಟದ ನೆಲ್ಲಿಕಾಯ್ದು ಸಹ ದೀಪ ಹಚ್ಚಿಲ್ಲ. ಏನಕ್ಕೆ ಹಚ್ಚಿದ್ರು ಅಂತ ನನಗೆ ಗೊತ್ತಿಲ್ಲ. ಬಟ್ ಅದ್ರ ಏನು ವಿಶೇಷತೆ, ಏನಕ್ಕೆ ಹಚ್ತಾರೆ ಅಂತ ಬೇಕಾದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಟ್ ಏನಂತ ಅಂದರೆ, ನಮ್ಮ ಅಕ್ಕ ಒಂದು ರಂಗೋಲಿ ಹಾಕ್ತಿದ್ದಾಳೆ ಅಂದರೆ ಅದರಿಂದ ಇದೇ ರಂಗೋಲಿ, ಲಕ್ಷ್ಮಿ ರಂಗೋಲಿ ಅಂತ ಏನೇನೋ ರೀಸನ್ ಇರುತ್ತೆ. ಅಷ್ಟು ತಲೆ ಕೆಡಿಸ್ಕೊಂಡು ಮಾಡ್ತಾಳವಳು. ಗರಿಕೆ ಹುಲ್ಲು ತೊಗೊಂಬಂದಿಟ್ಟು ಎಷ್ಟು ನೀಟಾಗಿ ಮಾಡಿದರು ಅಂದರೆ, ಕಾಮಾಕ್ಷಿ ದೀಪನೂ ಹಚ್ಚಿದ್ರು. ಒಟ್ಟು 6 ದೀಪ ಏನೋ ಹಚ್ಚಿದ್ರು ಅನಿಸುತ್ತೆ. ಅವತ್ತಿಂದ ಏನು ಗೋಲ್ಡ್ ಇದೆಯೋ ಮನೆಯಲ್ಲಿ, ಅವ್ರು ಏನೇನು ಗೋಲ್ಡ್ ತೊಗೊಂಡಿರ್ತಾರೋ ನೀಟಾಗಿ ಒರೆಸಿ ತೊಳೆದ್ಬಿಟ್ಟು ಆವತ್ತಿನ ದಿನ ಫುಲ್ ಹಾಕ್ತಾರೆ ಅದನ್ನು. ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಮಾಡಿದರು ಅಂತ. ನನಗಂತೂ ಭಾಳ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಈ ಮಕ್ಕಳನ್ನ ಕಟ್ಕೊಂಡು ಅದೆಲ್ಲ ಮಾಡೋದು, ಅದೆಲ್ಲ ಈಸಿ ವಿಷಯನೇ ಅಲ್ಲ. ನೋಡ್ತಾ ಇದ್ದೀರಲ್ಲ ಎಷ್ಟು ತೀಟೆ ಮಾಡ್ತಾರೆ ಅಂದರೆ, ನಮ್ಮ ಅಕ್ಕನ ದೊಡ್ಡ ಮಗಳು ಮಲ್ಕೊಬಿಟ್ಟಿದ್ದಾಳೆ. ಇವರಿಬ್ಬರು ಸೇರಿಕೊಂಡು ಮಲ್ಕೊಳಕ್ಕೆ ಬಿಡ್ತಾ ಇಲ್ಲ. ಬರೋದು, ಹೋಗೋದು, ಕುತ್ಕೊಳ್ಳೋದು. ನನಗಂತೂ ನೋಡಿ ನೋಡಿ ಸಾಕಾಗ್ಬಿಟ್ಟು ಅಲ್ಲಿ ಹೊರಗಡೆ ನಮ್ಮ ಅಕ್ಕ ಏನೋ ಅಡುಗೆ ಏನೋ ಮಾಡ್ತಾಯಿದ್ರು. ಇವರು ನಾನು ನೋಡ್ಕೊತಾ ಇದ್ದೆ ಒಳಗಡೆ. ಹಾಗೆ ಸಂಜೆನೂ ಸಹ ಹೂವು ಎಲ್ಲ ಚೇಂಜ್ ಮಾಡಿ ಮತ್ತೆ ದೀಪ ಹಚ್ಚಿದ್ರು. ನಾನು ಅರಿಶಿನ ಕುಂಕುಮ ತೊಗೊಂಡು ರಿಟರ್ನ್ ನಾನು ನಮ್ಮಮ್ಮನ ಮನೆಗೆ ಬಂದುಬಿಟ್ಟೆ. ಯಾಕಂದರೆ ಮಕ್ಕಳು ಇರೋದ್ರಿಂದ ಜಾಸ್ತಿ ಗಲಾಟೆ. ಹಾಗಾಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.